ಸಭಾಧಿಪತಿಯವರಾದ ಶ್ರೀಮಾನ್ ಆದರ್ಶ್ ಸರ್ ಅವರೇ ಪ್ರಪ್ರಥಮ ಬಾರಿಗೆ ಮಾಡೆಲ್ ಚರ್ಚಿನ ಈ ಪರಿಸರಕ್ಕೆ ತಾವು ಆಗಮಿಸಿದ್ದೀರಿ. ಇಡೀ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಕರ್ನಾಟಕ ರಾಜ್ಯದ ಸಭಾಧಿಪತಿಯವರಾದ ಶ್ರೀ ಆದರ್ಶ್ ಸರ್ ಅವರೇ, ನಿಮಗೆ ಕಾಡೆಲ್ ಧರ್ಮ ಕೇಂದ್ರದ ಹಾಗೂ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಮ್ಯಾಂಗ್ಳೂರ್ ಡೋಜೋ ಈ ಡೋಜನ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ 2024 ಕರಾವಳಿ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ಹೊಸ ಮೈಲಿಗಲ್ಲು. ಆರಂಭದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ನಂತರ ಸ್ಟೇಟ್ ಲೆವೆಲ್, 2017ರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಮತ್ತು ಈಗ 2024ರಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಮ್ಯಾಂಗ್ಳೂರ್ ಡೋಜೋಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಭಾಗ್ಯವನ್ನು ದೇವರು ಕರುಣಿಸಿದ್ದಾರೆ. ಮಗದೊಮ್ಮೆ ಆದರ್ಶ್ ಅವರೇ, ನಿಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಈ ಚಾಂಪಿಯನ್ಶಿಪ್ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಸುರೇಂದ್ರ ಸರ್ ಬಿ ಕಳೆದ 10 ತಿಂಗಳು ನಿರಂತರ ಅವಿರತ ಪ್ರಯತ್ನದಿಂದಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಸರ್, ನಿಮಗೆ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ರಾಜಗೋಪಾಲ್ ರೈ ಕರಾಟೆ ಪೋಷಕರು ಮತ್ತು ಹಿರಿಯ ಸಲಹೆಗಾರರು ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ತೇಜೋಮಯ ಸರ್ ಅವರೇ, ಎಕ್ಸ್ ಮೂಡಾ ಚೇರ್ಮನ್, ಫೌಂಡರ್ ಪ್ರೆಸಿಡೆಂಟ್ SKD ಡಿಸ್ಟ್ರಿಕ್ಟ್ನ ಕರಾಟೆ ಡೋಜದ 1974ರಲ್ಲಿ ಅಧ್ಯಕ್ಷರಾದಂಥವರು ಮತ್ತು ನಮಗೆಲ್ಲ ರೀತಿಯ ಸಂಯೋಜಕರಾಗಿ ವ್ಯವಸ್ಥೆಯನ್ನೆಲ್ಲವನ್ನು ಮಾಡಿದ್ದೀರ ಸರ್, ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ರಾಯ್ ಕ್ಯಾಸ್ಟನ್ರವರು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ PRO ಆಗಿ, ಅದೇ ರೀತಿ ನಮ್ಮ ಈ ಧರ್ಮ ಕೇಂದ್ರದ ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರು, ರಾಯ್ ಕನ್ಸ್ಟ್ರಕ್ಷನ್ನ ಮಾಲಕರಾದಂಥ ಶ್ರೀ ರಾಯ್ ಕ್ಯಾಸ್ಟನ್ರವರೇ, ತಮಗೆ ನಾನು ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುರೇಶ್ ಶೆಟ್ಟಿಯವರು ಹಿರಿಯ ಕರಾಟೆ ಶಿಕ್ಷಕರು ಮತ್ತು ಪ್ರಮುಖ ವ್ಯವಸ್ಥಾಪಕರು, ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಶ್ ಶೆಟ್ಟಿಯವರೇ, ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ನಮ್ಮೊಂದಿಗೆ ಇದ್ದೀರಿ, ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಜನಾರ್ದನ್ ನಾಯಕ್ ಹಿರಿಯ ಕರಾಟೆ ಶಿಕ್ಷಕರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುಧೀರ್ ಸಾಲಿಯನ್ ಖಜಾಂಜಿ ಅವರು ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾ ಇದ್ದಾರೆ. ಶ್ರೀ ಸುಧೀರ್ ಸಾಲಿಯನ್ ಅವರು ಎಲ್ಲಿದ್ದರೂ ಸಹ ಮೇಲ್ಗಡೆ ಈ ಕಡೆ ಬರಬೇಕಾಗಿ ನಿಮಗೆ ನಾನು ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ರಾಹುಲ್, ತಮಗೆ ಅಡ್ವೈಸರ್ ಆಗಿದ್ದೀರಿ, ತಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಈ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ಇಡೀ ಜನತೆಗೆ ತಿಳಿಸುವಂಥವರು ನೀವು. ಇದರ ಮೊದಲಿನಿಂದಲೂ ತಿಳಿಸ್ತಾ ಇದ್ದೀರಿ, ಹಲವು ವಿಚಾರಗಳನ್ನು ತಿಳಿಸಿದ್ದೀರಿ. ಮಗದೊಮ್ಮೆ ಈ ಮ್ಯಾಂಗ್ಳೂರ್ ಡೋಜೋ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಶ್ರೀ ಫರ್ನಾಂಡಿಸ್ರವರು, ಶ್ರೀ ಎಲಿಯಸ್ ಫರ್ನಾಂಡಿಸ್ರವರು, ತಮಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ, ಮುಂದಿನ ಇವತ್ತಿನ ಈ ಕಾರ್ಯಕ್ರಮವನ್ನು ಆದರ್ಶ್ ಸರ್ ಅವರು ನಡೆಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಲೋ, ಮತ್ತೆ ಯಾವಷ್ಟು ನಿಮ್ಮೆಲ್ಲ ಸ್ವಾಗತಿಸಿಕೊಂಡು, ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ಪುಟದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ವರ್ಷ ನಾಳೆ ಮಾಡಲಿದ್ದೇವೆ. ಆ ದಾಖಲೆ ಏನಂತ ಹೇಳಿದರೆ, ಹಿಸ್ಟ್ರಿ ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಪನ್ನು ಇವತ್ತು ನಾಳೆ ಈ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆಯ ಇದರ ನೇತೃತ್ವವನ್ನು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯ ಮಂಗಳೂರು ಡೋಜೋ
ಬಹುಶಃ ಇವತ್ತು ನಮ್ಮ ಕನ್ನಡ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಸುರೇಂದ್ರ ಅವರ ಆ ಒಂದು ನೇತೃತ್ವದಲ್ಲಿ ಬಹುಶಃ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲ ಒಂದು ಉಸ್ತುವಾರಿ ವಹಿಸಿಕೊಂಡು ನಮ್ಮ ತೇಜಮಾಯಿರಲಿ ರಾಜಗೋಪಾಲರಲ್ಲಿ ಬಹುಶಃ ಸರ್ಕಾರ ಕೂಡ ಅದಕ್ಕೆ ಮನೆ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಪಡೆದುಕೊಂಡು ಇವತ್ತು ಮಾಡಿದ್ದಾರೆ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ತಮ್ಮ ಸಹಕಾರ ಕೊಟ್ಟಿರುತ್ತಾರೆ. ಶಾಸಕ ದೇವಸ್ಥಾನ ಅವರ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿ ನಿಂತಿದ್ದೇವೆ. ಬಹುಶಃ ನಿಮಗೆ ಗೊತ್ತಿದೆ, ಈ ಸ್ಥಳವನ್ನು ನಮಗೆ ಧರ್ಮಗುರುಗಳು ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸಮಿತಿಯ ಸದಸ್ಯರು ಕೂಡ ಇವತ್ತು ಇದ್ದಾರೆ. ಆದ ಕಾರಣ ಕರಾಟೆ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಮತ್ತು ಅದಕ್ಕಿಂತ ತರಬೇತುದಾರರು ಇನ್ನಿತರ ಸಹಕಾರ ಪಡೆದುಕೊಂಡು ಈ ಸದನ ಕ್ಷೇತ್ರದ ಪಡೆದುಕೊಂಡು ಅತ್ಯುತ್ತಮವಾದ ಒಂದು ಸಂಘಟಿತವಾದ ಬಹುಶಃ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಮೆಚ್ಚುವುದು ಮಾತ್ರ ಅಲ್ಲ, ಅಂತಾರಾಷ್ಟ್ರದಲ್ಲಿ ಇಲ್ಲಿ ಬರುವ ಆಟಗಾರರು ಮೆಚ್ಚುವ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಲಾಗಿದೆ. ಸುಮಾರು 2000 ತಂಡಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾಗವಹಿಸುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಪಡೆದಂಥ ಕೆಲವು ತಂಡಗಳು ಬರಬೇಕಿತ್ತು. ಬಹುಶಃ MIಯಿಂದ ಬಹುಶಃ ಇವರು ನ್ಯಾಷನಲ್ ಎಫೇರಿಂದ ವೀಸದ ಮತ್ತು ಬರುವ ಸ್ವಲ್ಪ ಮಟ್ಟಿನ ಅಡಚಣೆಗಳು ಇವತ್ತು ಉಂಟಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಸೊ ನಾಳೆ ಬೆಳಿಗ್ಗೆ ಇದು ಉದ್ಘಾಟನಾ ಕಾರ್ಯಕ್ರಮ, ಅದರ ನಂತರ ಬಹುಶಃ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಕರಾಟೆ ಚಾಂಪಿಯನ್ಶಿಪ್ನ ಸ್ಪರ್ಧೆಯು ಓಪನ್ ಆಗುವಂಥದ್ದು. ಈ ಮಧ್ಯದಲ್ಲಿ ಬಂದಂಥವರಿಗೆ ಚಹಾ, ಕಾಫಿ, ಊಟದ ಎಲ್ಲ ವ್ಯವಸ್ಥೆಗಳು, ಅವಕಾಶಗಳು ಅಷ್ಟು ಮಾತ್ರ ಅಲ್ಲ, ಈ ಕ್ರೀಡೆ ನಮ್ಮ ಕರಾಟೆಯ ಅಭಿಮಾನಿ ವರ್ಗದ ಕುಟುಂಬಸ್ಥರು ಬಂದಾಗ